ಹಾಲು ಕುಡಿದು ಬೆಳೆಯಬೇಕೆಂದಿರೋ ನೀನು ಇಂದು ಇದೇ ಹುಲಿಯ ಕೈಗೆ ಸಿಕ್ಕು ಒದ್ದಾಡುವಂತಾಯ್ತಲ್ಲೋ ನಿನ್ನ ಪರಿಸ್ಥಿತಿ. ಶಿವ, ಒಳ್ಳೆಯ ಮಾತಿನಿಂದ ಹೇಳ್ತಾ ಇದ್ದೀನಿ, ಮರದ ಪತ್ರಕ್ಕೆ ಸೈನ್ ಹಾಕಿ ನಿನ್ನ ಜೀವ ಉಳಿಸ್ಕೋ. ಇಲ್ಲ ನಾನು ಕೊಟ್ಟಿರುವ 25,000 ಹಣ ಇಲ್ಲಿಂದ ಕೊಟ್ಟು ಹೊರಟು ಹೋಗು. ಅವೆರಡು ಒಪ್ಪುವುದಿಲ್ಲ ಗೌಡ. ಒಪ್ಪದಿದ್ರೆ ಕೆಳಗಾಲ ಸಮೀಪಿಸ್ತು ನಿನ್ನ ಜೀವನಕ್ಕೆ. ಒಂದು ವೇಳೆ ನೀನು ಒಪ್ಪದೆ ನನ್ನ ಮಾತಿನ ಪ್ರಕಾರ ನೀನು ಕರಾರು ಪತ್ರಕ್ಕೆ ಸಹಿ ಹಾಕದೆ ಹೋದ್ರೆ ಕತ್ತೆಗೆ ಲತ್ತೆ ಪೆಟ್ಟು ಎಂಬಂತೆ ನಿನ್ನ ಮೈ ಚರ್ಮ ಸುಲಿಯಾಗಿ ಹೊಡೆಯಬೇಕಾಗುತ್ತದೆ. ಈ ಬೀಸುವ ಚಾಟಿ ಏಟು ಒಂದೇ ಆಯ್ತು ಗೌಡ. ಲಾಠಿ ಪ್ರಹಾರ ಮಾಡಿದವು ಸತ್ತಕ್ಕೆ ಸಾಯುತ್ತಾನೆ ಅವನ. ಈ ನಿನ್ನ ಅನ್ಯದ ಹೊಟ್ಟಕ್ಕೆ ಎಂದುಗುತ್ತಲೇ ಭಾಗಲಾರ. ನೀನು ನನ್ನ ಮಾತಿಗೆ ಒಪ್ಪುವ ಹಾಗೆ ಕಾಣ್ತಾ ಇಲ್ಲ. ಕತ್ತೆಗೆ ಲತ್ತೆ ಪೆಟ್ಟು ಸರಿ ಅಂತ ಕಾಳ ತಗೊಂಡು ಬರುವ ಚಾಟಿನ. ಆಯ್ತು ಒಳ್ಳೆ ಮಾತಿನಿಂದ ತಿಳಿಸಿ ಹೇಳ್ತಾ ಇದ್ದೀನಿ, ಕೈ ಹಾಕುಯ್ಯೋ ಇಲ್ಲ ಈ ಚಾಟಿಯಿಂದ ಹೊರಿಸ್ಕೊಂಡು ಸಾಯುವೆಯೋ. ಎರಡಕ್ಕೂ ಒಪ್ಪುವುದಿಲ್ಲ ಗೌಡ, ಅದೆಂದಿಗೂ ಸಾಧ್ಯವಿಲ್ಲ. ಒಪ್ಪದಿದ್ರೆ ತಾಳು ಮಗನ ಈ ಹೊಡೆತವನ್ನು. ಇಷ್ಟೇನು ನಿನ್ನ ಪೌರುಷ? ಹಾಗಾಗಿ ಎದೆ ಬಾಯಿ ಪಡೆದುಕೊಳ್ಳುವೆ. ತೋಳದ ಕೈಯಲ್ಲಿ ಸಿಕ್ಕ ಕುರಿಯಂತೆ ಅನ್ಯರ ಇದರಿಂದ ಬೆಳೆದಿರುವ ಈ ನಿನ್ನ ಕಪಿಯ ಹೊಡೆತಕ್ಕೆ ಎಂದಿಗೂ ನಡಗಲಾರದು. ಈ ಶಿವನ ಗಂಡದೆ. ಏ ಶಿವ, ನಿತ್ಯ ನಿಮ್ಮಂತ 100 ಬಡಕುಣ್ಣಿಗಳಿಗೆ ಅನ್ನ ಹಾಕುವ ಈ ಪುಣ್ಯವಂತನಿಗೆ ಅನ್ಯರ ಎಂಜಲು ತಿಂದು ಬದುಕುವನೆಂದು ಬೊಗಳುವೆಯಾ ಕತ್ತೆ? ನಿನ್ನ ಇದೇ ಜಾಗದಲ್ಲಿ ಸುಟ್ಟರು ನನ್ನ ಹೊಟ್ಟೆಯಲ್ಲಿ ಹೊತ್ತು ಉರಿಯುತ್ತಿರೋ ಪ್ರಳಯಾಗ್ನಿ ಹಾರಲಾರದು. ತಾಳು ಮಗನೇ, ತಾಳು ಈ ಗೌಡನ ಹೊಡೆತವನ್ನು. ನಿರಪರಾಧಿಯಪ್ಪನನ್ನು ಈ ರೀತಿ ಕಟ್ಟಿ ಹೊಡೆಯುವುದು ಸೀರೆ ಉಟ್ಟು ಹೆಂಗಸುಗಳು ಮಾಡ್ತಾಳೋ. ಗಂಡಲ್ಲಿ ಗಂಡಸ್ತರ ಇದ್ರ ಬೆಚ್ಚಿ ತೋರಿಸೋ, ಆಗ ತೋರಿಸುತ್ತೇನೆ ನಾನು ಯಾರ ಮೂಗನ್ನು. ಲೇಸಿಯ ಸುತ್ತ 20 ಹಳ್ಳಿಗೆ ದೊಡ್ಡ ದನಿ ಎನಿಸಿಕೊಂಡಿರುವ ನನಗೆ ಹೇಳಿ ಗಂಡಸೆಂದು ಬೊಗಳುವ ಮಗನೇ, ನನಗೆ ಎದುರಾಗಿ ನಿಂತರೆ ನಿನ್ನ ಇಲ್ಲೇ ಸುಟ್ಟು ಹಾಕಿ ಬಿಡುತ್ತೇನೆ. ಅದಕ್ಕಿಂತ ಪೂರ್ವದಲ್ಲಿ ಇದೇ ಬೀದಿಯಲ್ಲಿ ನಿನ್ನ ಅಂತಿಮ ಯಾತ್ರೆ ನಡೆ ಹೋಗುತ್ತದೆ ಮಗನ. ನಿನ್ನ ಬದರಲ್ಲಿ ಗಂಟಾಗಿ ಕಟ್ಟಿಕೋ ಗೌಡ.
ನನ್ನನ್ನು ಎದುರು ಹಾಕಿಕೊಳ್ಳುವ ತಾಕತ್ತು ಯಾವನಿಗಿದೆಯೋ ಈ ಊರಲ್ಲಿ? ಈ ಕೆಳಗಿದ ಹುಲಿಗೆ ನೀನು ಬಲಿ ಹಾಕಲು ಮುಂದೆ ಹೋದರೆ ಮಗನೇ, ಅಂದು ಆಂಗ್ಲರ ಕೈಯಲ್ಲಿ ಸಿಕ್ಕ ಸಂಗೊಳ್ಳಿ ರಾಯಣ್ಣ ಸಿಂಧೂರ ಲಕ್ಷ್ಮಣನಂತೆ ಆಗೋದು ನಿನ್ನ ಪರಿಸ್ಥಿತಿ. ಅದನ್ನು ನೀನು ಮೊದಲು ಪದರಿನಲ್ಲಿ ಗಂಟೆ ಹಾಕಿಟ್ಟುಕೋ. ಅವರಂತೆ ಸತ್ತು ಹೋಗುವುದು ನಮ್ಮಂತ ವೀರರ ಕೆಲಸ. ಹೇಳಿ ಅಂತೆ ಮೋಸ ಮಾಡಿ ಕಟ್ಟಿ ಹೊಡೆಯೋದು ಏನಂತ ಸಂಡರ ಕೆಲಸ. ಅಂದು ಆಂಗ್ಲ ಜೊತೆ ಹೋರಾಡಿ ನಾಡಿಗಾಗಿ ಪ್ರಾಣ ತ್ಯಾಗ ಮಾಡ್ತಾರಲ್ಲ, ಅಂತವ್ರ ಹೆಸರು ಭಾರತದ ಭೂಪಟಲದಲ್ಲಿ ಅಚ್ಚಳಿದಂತೆ ಉಳಿದಿದೆ. ಅದು ಅಲ್ಲದೆ ಮಹಾತ್ಮ ಗಾಂಧೀಜಿಯವರು ಆಂಗ್ಲ ಜೊತೆ ಹೋರಾಡಿ ಸ್ವತಂತ್ರ ಪಡೆಯದೆ ಇದ್ರೆ ನೀನು ಅವರ ಕೆಳಗೆ ಗುಲಾಮನಾಗಿರುತ್ತಿ. ಈಗ ಸ್ವತಂತ್ರವಾಗಿ ಜೀವಿಸುವ ನೀನು ಪರಕೀಯ ರಕ್ತಕ್ಕೆ ಹುಟ್ಟಿದಂತೆ ಕಾಣ್ತದೆ ಗೌಡ. ಲೇ ಶಿವ್ಯ, ಮಾತಿನಲ್ಲಿ ಮರ್ಯಾದೆ ಕೊಟ್ಟು ಮಾತನಾಡದೆ ನನಗೆ ಮನಸ್ಸಿಗೆ ಬಂದಂತೆ ಮಾತನಾಡುವೇನೋ ಬಡ ಕುಳ್ಳಿ. ಕಾಳ ತಗೊಳ್ಕೊಂಡು ಬಾರ್ಲೆ ಕಾಯ್ದ ಕಬ್ಬಿಣವನ್ನು. ತಗೊಳ್ಳಿ ಗೌಡರೇ. ನಿನ್ನಂತೆ ಹಾರಾಡಿ ಕುಣಿಯುವ ಎಷ್ಟೋ ವೀರ ಪುರುಷರಿಗೆ, ಜನ್ಮ ಕೊಟ್ಟ ಜನ್ಮದಾತನಿಗೆ ಆದರಕ್ಕೆ ಹುಟ್ಟಿದವನೆಂದು ಬೊಗಳುವೆಯ ಕತ್ತೆ. ಹಿಂದೆ ನೀನು ಹುಟ್ಟಿದ ಕಾಲದಲ್ಲಿ ನಿನ್ನ ಆರೈಕೆಗಾಗಿ ಆ ನಿನ್ನ ತಾಯಿ ನನ್ನಂತ ಎಷ್ಟೋ ಶ್ರೀಮಂತನಿಗೆ ಸೆರಗು ಹಾಸಿ ನಿನ್ನಂತವನನ್ನು ಜೋಪಾನ ಮಾಡಿದ್ದನ್ನು ಮರೆತೇನೋ ಕತ್ತೆ? ಪವಿತ್ರವಾದ ನನ್ನ ತಾಯಿಗೆ ಕೆಟ್ಟದಾಗಿ ಮಾತನಾಡ್ತೀಯಾ ಕಚಡ ನನ್ನ ಮಗನೇ? ನನ್ನ ಗಂಡಸ್ತರ ಹತ್ರ ಹೆಚ್ಚು ತೋರಿಸೋ ಮಗನ, ಆಗ ತೋರಿಸ್ತೀನಿ ನಾನು ಯಾರೆಂಬುದನ್ನ. ಹಾ ಶಿವ್ಯ, ನಿನ್ನನ್ನು ಹಿಡಿದು ತಂದು ಇಲ್ಲಿ ಕಟ್ಟಿ ಹಾಕಿರುವುದು ನಿನ್ನ ಶೂರತನದ ಮಾತು ಕೇಳುವುದಕ್ಕಲ್ಲ, ನಿನ್ನ ಮೈ ಚರ್ಮ ಸುಲಿದು ನನ್ನ ಸೇಡು ತೀರಿಸಿಕೊಳ್ಳುವ ಸಲುವಾಗಿ. ಶಿವ್ಯ, ಸುಮ್ಮನೆ ನಾ ಹೇಳಿದಂತೆ ಕೇಳಿ ನನ್ನ ಕರಾರು ಪತ್ರಕ್ಕೆ ಸಹಿ ಹಾಕಿ ನಿನ್ನ ಪ್ರಾಣ ಉಳಿಸಿಕೋ. ಇಲ್ಲ ಅಂದ್ರೆ ಇದೇ ಕಾಯ್ದ ಕಬ್ಬಿಣದಿಂದ ನಿನ್ನ ಮೈಯೆಲ್ಲ ಬರೆಯದು ನಿನ್ನನ್ನು ಇಲ್ಲೇ ಕೊಂದು ಹಾಕಿ ಬಿಡಬೇಕಾಗುತ್ತದೆ. ಗೌಡ, ಬರುತ್ತೆ ಎದೆ ಹಾಲು ಉಂಡ ಬೆಳೆದ ದೇಹ ಇದು. ನೀನೀಗ ಮೋಸ ಮಾಡಿ ನನ್ನನ್ನು ಸುಳ್ಳು ಸಾಯಿಸಬಹುದು, ಆದರೆ ಸಿಕ್ಕಂತೆ ಕುರಿ ಹಾಲು ಕುಡಿದು ಸೊಕ್ಕೇರಿ ಉಕ್ಕಿ ನಿಂತಿದ್ದಾನೆ ನನ್ನ ತಮ್ಮ. ನಿನ್ನ ಪ್ರಾಣವನ್ನ ತೆಗೆಲಾರದೆ ಬಿಡಲಾರೆವು ನಾವು. ಆ ಬ್ರಹ್ಮನ ಹೆದರಿಕೆ ನನಗಿಲ್ಲ ಎಂದಾಗ ಕಶ್ಚಿತ್ ನಿನ್ನೊಬ್ಬ ತಮ್ಮ ನಾ ಮಡುವ ಮೆಟ್ಟಿನ ಸಮಾನ. ಹೇ ಗೌಡ, ಬಡವ ರಕ್ತದಿಂದ ಉಬ್ಬಿ ನಿಂತಿರುವ ಅದೇ ನಿನ್ನ ಹೊಟ್ಟೆಗೆ ಚಪ್ಪಲಿಯಟ್ಟು ಹಾಕಿ ಕೊಟ್ಟಂತರ ಹಣ ಗಳಿಸಿಟ್ಟ ನಿನ್ನ ಮನೆಗೆ ಬೆಂಕಿ ಹಚ್ಚಿ ನಿನ್ನ ಮೈ ಚರ್ಮ ಸುಲಿದು ತಾ ನಡುವ ನಟ್ಟು ಮಾಡಿಸ್ಕೊತಾನ ಮಗನ. ಎಚ್ಚರ ಬರಲಿ. ಎಚ್ಚರ? ನನಗೆ ಎಚ್ಚರ ಹೇಳುವ ಬಡಕುಲಿ. ಹಠಮಾರಿ ನಿನ್ನ ತಮ್ಮ, ಅವನನ್ನು ಬಲಿ ಕೊಡುವುದಕ್ಕಾಗಿ ತಯಾರು ಮಾಡಿದ್ದೇನೆ ಹಠಮಾರಿ ಎಂಬ ಖಡ್ಗವನ್ನು. ಈಗ ಕೋಣಕ್ಕೆ ತಕ್ಕಂತೆ ಮಾಡಿದ್ದೇನೆ ಈ ಕಾಯ್ದ ಕಬ್ಬಿಣವನ್ನು. ಹಾಗೆ ನನ್ನ ಕೈ ಬಿಟ್ಟು ಹೋಗಲಿಕ್ಕೆ ನಾನೇನು ಹೇಳಿ ರಕ್ತಕ್ಕೆ ಹುಟ್ಟಿದವನ ಗೌಡ. ಕರ್ನಾಟಕದಲ್ಲಿ ಶೂರನ
ತಂದೆಯ ರಕ್ತಕ್ಕೆ ಹುಟ್ಟಿದ್ದೇವೆ. ಅಂತವರ ರಕ್ತದಲ್ಲಿ ಹುಟ್ಟಿದ ನಾವು ನಿನ್ನ ಪ್ರಾಣವನ್ನು ತೆಗೆಯಲಾರದೆ ಬಿಡಲಾರೆವು. ಆ ನನ್ನ ತಮ್ಮ ಸೊಕ್ಕೇರಿ ಉಕ್ಕಿ ನಿಂತಿದ್ದಾನೆ. ನಿನ್ನ ರುಂಡವನ್ನು ಕಡಿದು ನನ್ನ ಹೊಲದೊಳಗಿನ ಬನ್ನಿ ಮಹಾಕಾಳಿಗೆ ಕೊರಳಿಗೆ ಮಾರಿ ಹಾಕಿ ಮೈ ಚರ್ಮ ಸುಲಿದು ನಾ ನಡುವ ಮೆಟ್ಟು ಮಾಡಿಸ್ಕೊತಾನ ಮಗನ. ಎಚ್ಚರನ್ನು ಮಾತಾಡೋಣ. ನಾನು ಹೋಗುವ ಪರಿಸ್ಥಿತಿಯಲ್ಲೂ ಇಷ್ಟೊಂದು ಧೈರ್ಯದಿಂದ ಮಾತನಾಡ್ತಾ ಇದ್ದೀಯ ಅಂದ ಮೇಲೆ ಮೆಚ್ಚಲೇಬೇಕಲೇ ಮಗನ ನಿನ್ನ ಧೈರ್ಯವನ್ನು. ಕಾಳ ಹೇಗ ಹೇಳಿದರಿ? ಹೋಗಲೇ ಆ ಮದವೇರದ ಕೋಣವನ್ನು ದುರ್ಗವ್ವನಿಗೆ ಹರಕೆ ಕೊಟ್ಟಂತೆ ಇವನ ಹೆಣ್ಣಂದಿರ ಮುಂದೆ ಓಡಾಡಿಸಿ ಕಡಿದು ಗುಲಾಬಿ ಹೂವಿನಂತೆ ಮೊಕ್ಕಿ ನಿಂತಿರುವ ಇವರ ಹೆಣ್ಣಂದಿರನ್ನು ಹೊತ್ತು ತಂದು ನನ್ನ ಅರಮನೆಯಲ್ಲಿ ಹಾಕು. ಅರಮನೆಗಷ್ಟೇ ಕೆದ್ದಡಿ ಕರಿ ನಾಗರಂತೆ ಮುಸ್ಕೊಟ್ಟುತ್ತಿರುವ ಆ ನರಾಧಮನ ಮುಂದೆ ತಂದು ಹಾಕುವೆ. ತಿರುಗುವ ಕೋಣದ ರುಂಡವನ್ನು ತುಂಡರಿಸಿ ಆ ಕೋಣದ ಹಕ್ಕಿಗಳನ್ನು ತಂದು ನಿಮ್ಮ ಮನೆ ತೃಪ್ತಿಪಡಿಸದಿದ್ದರೆ ನನ್ನ ಹೆಸರು ಕೊಡ್ಲಿ ಕಾಳಲೆ ಅಂತ ಕರೀತಾರೆ. ಬರುತ್ತೀನಿ ನೋಡ್ರಿ. ತುತ್ತ ಅನ್ನದ ಆಸೆಗಾಗಿ ಇವನ ಮನೆ ಕಾಯುವ ನಾಯಿನೇನು ಅಂತ ಹೇಸಿ ಕೆಲಸ ಮಾಡೋದ್ರ ಮಗನ. ಅದನ್ನು ಮುಗಿಸೋ. ಒಂದು ವೇಳೆ ನನ್ನ ಏನೇ ಹಣದ ಹೊರಗಾಯಿ ಮಾಡಿ ಜೀವಂತವಾಗಿ ಬಿಟ್ಟಿದ್ರ ಮಕ್ಕಳ ನಿಮಗೆ ಯಾರಿಗೂ ಉಳಿಗಾಲಿಲ್ಲ. ಶಿವಣ್ಣ ನಿನ್ನ ಮೊದಲ ಮುಗಿಸಿದ್ರ ಕವಿ ಹಂಗ ಬರುವಪ್ಪ ನಿನ್ನ ಕವನವನ್ನ. ಏಯ್ ಹುಚ್ಚ ಬ್ರಾಹ್ಮಣನ ಮನೆತನದಲ್ಲಿ ಜನಿಸಿ ಇಂಥ ಹೇಸಿ ಕೆಲಸ ಮಾಡೋದಕ್ಕೆ ನಾಚಿಕೆ ಬರೋದಿಲ್ಲ. ಇಂಥ ಹೇಸಿ ಕೆಲಸ ಮಾಡೋದಾದ್ರ ಆ ನನ್ನ ತಂದು ಮಗಳಿದ್ದಲ್ಲ ತಾನೆ, ಆ ಮಗಳು ತಂದು ಕೊಡು. ಆ ನೀನು ಗಂಡಸು ಅಂತ ಅಪಮಾನ ಅಪಮಾನ ನೋಡ್ರಿ ಏನು ಮಾತನಾಡಿಸಿಬಿಟ್ರಿ ಈ ಲುಚ್ಚಾನನ ಮಗನ ಕೈಯಿಂದ. ಹೋದ್ರೆ ನಮ್ಮ ಕೆಲಸ ಎಂದೂ ಸಿದ್ಧಿ ಆಗದು. ಕರಿಯ ಮರಿಯ ಗಟ್ಟಿಯಾಗಿ ಹಿಡಿದುಕೊಳ್ಳೋಣ ಈ ಕೋಣವನ್ನು. ನಮಗೆ ಮರ್ಯಾದೆ ಕೊಡದೆ ನಮಗೆ ಎದುರುತ್ತರ ಕೊಡುತ್ತಾ ಬಂದಿರೋ ಈ ಕೋಣವನ್ನು ನನ್ನ ಮೇಲೆ ಕಣ್ಣಿಟ್ಟ ಇವನ ಕೆಟ್ಟ ಕಣ್ಣನ್ನು ಕಿತ್ತಾಗಲ್ಲ. ನನಗೆ ಶಾಂತಿ ಸಿಗುವುದು. ಗಟ್ಟಿಯಾಗಿ ಹಿಡಿರಲೇ. ಅಮ್ಮ ಎಲ್ಲಿದ್ದಾಳೆ ನನ್ನ ಅಮ್ಮ? ಕೂಗಿ ಕರೀಲೇ ಆ ನಿನ್ನ ತಮ್ಮನನ್ನು. ತಾಳು ಮಗನೇ, ತಾಳು ಈ ಬರೆಯ ಹೊರತವನ್ನು. ಲೇಹಲ್ ಕರ್ಸೋಳಿ ಮಗನಲ್ಲ ರುದ್ರ, ಯಾವುದೇ ತಪ್ಪು ಮಾಡದಿರುವ ಈ ನನ್ನಲ್ಲೋ ಕಂಬಕ್ಕೆ ಕಟ್ಟಿ ಮೈ ಚರ್ಮ ಸುಲಿವಾಗಿ ಹೊಡೆದು ಒಂದು ಕಣ್ಣನ್ನು ಕಿತ್ತಿ ಅಲ್ಲ ಮಗಳ, ನಿನಗಿನ್ನು ಉಳಿಗಾಲವೇ ಇಲ್ಲ. ಜೈ ಬಜರಂಗ ಬಲೆ. ಲೇ ಕರಿಯ ಮರಿಯ, ಏನ್ ನೋಡ್ತಾ ಇದ್ರಲೇ ಮಂಡು ನನ್ನ ಮಕ್ಕಳ? ಹಿಡಿದು ಕಟ್ಟ ಈ ಕೆರಳದ ಕೇಸರಿಯನ್ನು ಕಟ್ಟಿ ಹಾಕಲಿಕ್ಕೆ ನಿನ್ನ ಆಳಿಗೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ಹರಿಯದ ಹುರುಪಿನಲ್ಲಿ ಹಣದಾಶೆಗಾಗಿ ಗರತಿಯಾಗಿ ಬಾಳುವ ನಿಮ್ಮ ತಂಗಿಯರನ್ನು ಇವಾಗ ಶರಬು ಹಾಸದಲ್ಲದೆ ಯಾವುದೇ ತಪ್ಪು ಮಾಡದ ಈ ನನ್ನನ್ನು ಕಂಬಕ್ಕೆ ಕಟ್ಟಿ ಮೈ ಚರ್ಮ ಸುಲುವಾಗಿ ಹೊರ ಒಂದು ಕಣ್ಣನ್ನೇ ಕೆತ್ತ ನಿಮ್ಮನ್ನು ನಾನು ಸುಮ್ಮನೆ ಬಿಡುವುದಿಲ್ಲ.
ನಿಮ್ಮ ರುಂಡವನ್ನು ತೆಗೆದು ಗೌಡನ ಬಾಗಿಲಿಗೆ ಕಟ್ಟೆ ಕಟ್ಟುತ್ತೇನೆ. ಶಕ್ತಿ ಅಲ್ಲ, ಕುರಿ ಹಾಲು ಕೊಡಿದು ಮೊಟ್ಟ ಕುರಿಗಳನ್ನಿಸಿಕೊಂಡಿರುವ ಈ ಶಕ್ತಿ ಚಕ್ಕಂತೆ ಮದವೇರಿ ನಿಂತಿದೆ. ಅಲ್ಲ, ಇನ್ನು ಯಾರ್ಯಾರ ರಕ್ತ ಕಾವಲಿ ಹೇರುತ್ತೇನೆ ಎಂಬುದು ಈ ಹಾಲು ಕಟ್ಗೌಡನಿಗೆ ಗೊತ್ತಿಲ್ಲ. ಲೇ ನಾಲ್ಕೌಡ, ಬೆಳೆಗಾಲದ ಸ್ಪರ್ಧೆಯಲ್ಲಿ 1,000 ಹೊಲ ಕೊಟ್ಟಂತೆ ಮಾಡಿ ನನ್ನ ಗೂಡಿಗೆ ಬೆಂಕಿ ಎಟ್ಟು ಪಂಚಾಯಿತಿ ಬರಮೂರಕ್ಕರನ್ನು ಹೆದರಿಸಿ ಹಣ ಎತ್ತಿ ಹಾಕಿ ಗೋಡಿ ಮೇಲೆ ಗೋಡಿ ಕಟ್ಟಿಸಿಕೊಂಡು ಯಾವುದೇ ತಪ್ಪು ಮಾಡದಿರುವ ಈ ನನ್ನನ್ನು ಕಂಬಕ್ಕೆ ಕಟ್ಟಿ ಮೈ ಚರ್ಮ ಸುಲುವಾಗಿ ಹೊಡೆದಲ್ಲ ಮಗಳ, ನಿನಗಿನ್ನು ಉಳಿಗಾಲವೇ ಇಲ್ಲ. ಯಾವ ರೀತಿ ಬೇಟೆ, ಯಾವ ರೀತಿ ಕಡಿದು ಹಾಕಲಿ ಈ ಬೇಟೆಯಲ್ಲೂ ನನ್ನ ಗೂಡಿಗೆ ಬೆಂಕಿ ಎತ್ತ ಇವನು ತಲೆ ಕತ್ತರಿಸಿ ಹಾಕಲಿ, ಇಲ್ಲ ಅಲ್ಲನನ್ನು ಕಟ್ಟಿ ಹಾಕಿ ಕಲ್ಲು ಕೆತ್ತ ಇವನ ಕೈಗಳನ್ನು ಕತ್ತರಿಸಿ ಹಾಕಲಿ, ಇಲ್ಲ ಬಡವರ ಕಣ್ಣಲ್ಲಿ ರಕ್ತ ಕಣ್ಣೀರು ಹರಿಸಿದ ಇವನ ಎದೆ ಗೊಂಡಿಗೆಯನ್ನು ಸೇರಲಿ, ಇಲ್ಲ ನನ್ನ ಆಸ್ತಿಯಲ್ಲಿ ಕಾಲಿಡುತ್ತಿರುವ ಇವನ ಕೆಟ್ಟ ಕಾಲುಗಳನ್ನು ಕಡಿದು ಹಾಕಲಿ, ಇಲ್ಲ ಅತ್ತಿಗೆ ಇವನ ಎದೆ ಗುಂಡಿಗೆಯನ್ನು ಸೇರಿ ಬಿಸಿ ರಕ್ತವನ್ನು ಕೊಡು ಮನ ಶಾಂತಿ ಮಾಡಿಕೊಳ್ಳಲಿ. ಹೇಳು ಮಾತಿಗೆ ಹೇಳು. ನಿಲ್ಲು ಶಕ್ತಿ. ಈ ಬಡವನಿಗೆ ಜೀವದಾನ ಕೊಟ್ಬಿಡೋಣ. ಮನುಷ್ಯನಾದರೆ ಬುದ್ಧಿ ಬುದ್ಧಿ ಕಳ್ಕೊಂಡು ಈ ಸಮಾಜದಲ್ಲಿ ಬದುಕಿ ಬಾಳಲಿ. ಬೇಡಪ್ಪ, ಇನ್ನು ಮುಂದೆ ಅವ್ರಿಗೆ ಕೈ ಮಾಡಿದ್ರ, ಇನ್ನು ಮುಂದೆ ಅವನ ಮೇಲೆ ಕೈ ಮಾಡಿದ್ರ ನನ್ನ ಮೇಲೆ ಆಣೆ ಆಗಿದೆ ಅಣ್ಣ. ಹೌದಪ್ಪ, ಎಂತ ಘಾತ ಮಾಡಿಬಿಟ್ಟೆ ಅಲ್ಲ, ಎಂತ ಘಾತ ಮಾಡಿಬಿಟ್ಟೆ. ಕೊಂಡೆದೆಯ ಪುಂಡನೆಂದು ನಿನ್ನ ತಮ್ಮನೆಂದು ಹೇಳಿದೆ, ಇಂದು ನಿನ್ನ ಮಾತಿಗೆ ನಾನು ಚಂಡನಾಗಿ ಬಿಟ್ಟೆ ಅಲ್ಲ, ಚಂಡನಾಗಿ ಬಿಟ್ಟೆ. ಬೇಡಪ್ಪ, ಬೇಡ ನಿನಗೆ ಹಠ. ನಿಮ್ಮ ಅಣ್ಣನವರು ಹೇಳಿದಂತೆ ನಡೆದುಕೋ. ನಡೆಯಪ್ಪ, ಮೊದಲು ಮನೆಗೆ ಹೋಗೋಣ, ನಡೆ. ಅತ್ತಿಗೆ ಅಣ್ಣನ ಕಣ್ಣುಗಳನ್ನು ಕಿತ್ತರೋ ನಾನು ಸುಮ್ಮನೆ ಮನೆಗೆ ಬರಲಿ, ಇಲ್ಲ ಮಾತಿಗೆ ಇಲ್ಲ. ಈ ಚಾಂಡಾಲರ ಮುಂಡವನ್ನು ಕಡಿದು ನಾನು ಮನೆಗೆ ಬರುವುದು, ಈಗ ಮನೆಗೆ ಬರುವುದಿಲ್ಲ. ಬೇಡ ಶಕ್ತಿ, ಹಿರಿಯರ ಮಾತನ್ನು ಎಂದಿಗೂ ಮೀರಬಾರದು. ಅದು ಅಲ್ಲದೆ ನನಗೆ ಯಾಕೋ ತುಂಬಾ ಭಯವಾಗ್ತಿದೆಯಪ್ಪ. ಮೊದಲು ನಿಮ್ಮ ಅಣ್ಣನವ್ರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ. ಬಾರಪ್ಪ, ಬಾ.
ಎಲ್ಲ ಶಕ್ತಿ, ನೀನು ಇಂದು ನನ್ನ ಮನೆಗೆ ಬಂದು ನನ್ನ ಎದೆ ಮೇಲೆ ಕಾಲಿಟ್ಟು ನನಗೆ ಸವಾಲು ಹಾಕಿ ಹೋದಿಯಾ ಮಗನೇ? ನೀನು ನಿನ್ನ ತಾಯಿ ಗರ್ಭದಲ್ಲಿ ಅಡಿಗೆ ಕುಳಿತರೂ ಕೂಡ ನಿನ್ನನ್ನು ಹೊರಗೆ ಎಳೆದು ತಂದು ಪೊಲೀಸರ ಕೈಗೆ ಒಪ್ಪಿಸಿ ನಿನ್ನಗೆ ಜೈಲಿಗೆ ಹಾಕಿಸಿ ಅದೇ ಜೈಲಿನ ಮುಂದೆ ನಿನ್ನ ಹೆಂಡತಿಯ ಶೀಲಗೆಡಿಸದಿದ್ದರೆ ನನ್ನ ಹೆಸರು ಈ ಊರ ಪೊಲೀಸ್ ಪಾಟೀಲ್ ರುದ್ರೇಗೌಡನೇ ಅಲ್ಲ. ಇದು ಅಧ್ಯಾಯ, ಅಂತ್ಯ ಇನ್ನು ಮುಂದಿದೆ. ಕಾದು ನೋಡು ಮಗನೇ, ಈ ಗೌಡನ ಕುತಂತ್ರ ಎಂತದ್ದು ಅನ್ನೋದನ್ನ ಹೇಳಿ ತೋರಿಸೋದಿಲ್ಲ, ಮಾಡಿ ತೋರಿಸ್ತೇನೆ. ಹೇಳೋರ ಸ್ವಲ್ಪ ಕಲೆ ಅನ್ಕೊಂಡು ಮಾರು ಗೂಡು ಸೇರಿದಂತೆ ಮೋಸ ಮೇಲೆ ಮೀರಿದೆ ತೋಟ ಮಡಿಕೆಯಲ್ಲಿ ಪ್ರೀತಿ ನಿನ್ನದಂತೆ ಸಾರಿದೆ. ಶಕ್ತಿ ನಿಲ್ಲು. ನೀನೀಗ ಒಂದು ಹೆಜ್ಜೆ ಮುಂದಕ್ಕಿಟ್ಟಿದ್ದೆ ಆದರೆ ನಿನ್ನನ್ನೀಗಲೇ ಶೂಟ್ ಮಾಡಿ ಬಿಡುತ್ತೇನೆ. ಪೊಲೀಸರು ನಮ್ಮನ್ನು ಹಿಡಿಯಲು ಇಲ್ಲೇ ಬಂದಂತೆ ಕಾಣುತ್ತಿದೆ ಅತ್ತಿಗೆ. ಅಣ್ಣನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋ ಮಾತಿಗೆ ಹೋಗು. ನಿನ್ನನ್ನು ಬಿಟ್ಟು ನಾವು ಹೋಗುವುದಿಲ್ಲ. ಅದೇ ನಾವೆಂತ ಬಾಳುವುದು? ಅತ್ತಿಗೆ, ನಾನಂತೂ ಜೈಲಿಗೆ ಹೋಗೋದು ಖಚಿತ. ಆದರೆ ನಾನು ಜೈಲಿನಿಂದ ಬಿಡುಗಡೆಯಾಗಿ ಬರುತ್ತೇನೆ. ನೀನು ನನ್ನ ಜೊತೆಯಲ್ಲಿದ್ದರೆ ನೀನು ಕೂಡ ಕಾರ್ಯಕ್ರಮ ನೋಡಬೇಕಾಗುತ್ತದೆ ಅತ್ತಿಗೆ, ನೋಡಬೇಕಾಗುತ್ತದೆ. ಈಗ ನೀನು ಅಣ್ಣನನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗಲೇಬೇಕಮ್ಮ ಅತ್ತಿಗೆ. ಪೊಲೀಸರು ಎತ್ತ ಕಡೆನೆ ಬರುತ್ತಿದ್ದಾರೆ. ಮೈದುನ, ನಿನ್ನ ಜೊತೆ ನಾವು ಸಾಯುವುದಕ್ಕೂ ಕೂಡ ಸದಾ ಸಿದ್ಧ. ಆದ್ರೆ ಆ ಪಾಪಿಗಳ ಕೈಯಲ್ಲಿ ನಿನ್ನನ್ನು ಮಾತ್ರ ಕೊಟ್ಟು ಹೋಗುವುದಿಲ್ಲ. ಈ ನಿನ್ನ ಮೈದುನ ಜೈಲಿಗೆ ಹೋಗುತ್ತಾನೆಂದು ದುಃಖದಿಂದ ಮಿಡಕದಿರ ಮಾತಿಗೆ, ದುಃಖದಿಂದ ಮಿಡಕದಿರು. ನಾನು ಜೈಲಿಗೆ ಹೋಗಿ ಮರಳಿ ಬಿಡುಗಡೆಯಾಗಿ ಬರುತ್ತೇನೆ. ನಮ್ಮ ಮನೆತನದ ಮೇಲೆ ಯಾವನಾದರೂ ಕಣ್ಣು ಹಾಕಿದ್ದೆ ಆದರೆ ಆವತ್ತೇ ಅವನ ಹೆಣ ಮಣ್ಣಾಗ ಹಾಕಿ ಬಿಡುತ್ತೇನೆ ಅತ್ತಿಗೆ, ಮಣ್ಣಾಗ ಹಾಕಿ ಬಿಡುತ್ತೇನೆ. ನನ್ನ ಜೀವನವನ್ನೇ ಪಣ ಇಟ್ಟಿರುವುದೇ ಸತ್ಯಕ್ಕಾಗಿ. ಅತ್ತಿಗೆ, ನೀನು ಅಣ್ಣನನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗ ಮಾತಿಗೆ ಹೋಗು. ಬೇಗ ನಾವು ಎಲ್ಲಿಯಾದ್ರೂ ತಪ್ಪಿಸ್ಕೊಳ್ಳೋಣ ಬಾರಪ್ಪ. ಅತ್ತಿಗೆ, ಕೊಲೆ ಮಾಡಿ ಹೇಳಿ ಅಂತ ತಪ್ಪಿಸಿಕೊಂಡು ಹೋಗೋದು ಅದು ಗಂಡಸಿನ ಲಕ್ಷಣವಲ್ಲ ಅತ್ತಿಗೆ, ಅಲ್ಲ. ಇಲ್ಲ, ಇಂಥ 100 ಕುಂದಿಗಳ ಕತ್ತು ತೆಗಿತೇನೆ. ಸ್ವತಃ ನಾನೇ ಸರಮಣಿಗೆ ಹೋಗುತ್ತೇನೆ. ಆದರೆ ಹೇಡಿಯಂತೆ ತಪ್ಪಿಸಿಕೊಂಡು ಹೋಗೋದು ಮನುಷ್ಯನ ಧರ್ಮವಲ್ಲ. ನನ್ನ ಪ್ರಾಣ ಮೀಸಲಿಟ್ಟಿರುವುದೇ ಸತ್ಯಕ್ಕಾಗಿ ಅತ್ತಿಗೆ. ಆದರೆ ಒಂದು ಮಾತು, ನನ್ನ ಹೆಂಡತಿ ಯಮನಳನ್ನು ಮಾತ್ರ ಚೆನ್ನಾಗಿ ನೋಡಿಕೊಳ್ಳುವ ಭಾರ ನಿನ್ನಗೆಲ್ಲ ಮಾತ್ರ. ಪೊಲೀಸರು ಇತ್ತ ಕಡೆ ಓಡಿ ಬರುತ್ತಿದ್ದಾರೆ ಮಾತಿಗೆ. ಅಣ್ಣನನ್ನು ಕರೆದುಕೊಂಡು ನೀನು ಆಸ್ಪತ್ರೆಗೆ ಹೋಗಲೇಬೇಕಮ್ಮ ಅತ್ತಿಗೆ. ಇರದಿದ್ದರೆ ನಿನಗೆ ನನ್ನ ಆಣೆಯಾಗಿದೆ ಅತ್ತಿಗೆ, ಆಣೆಯಾಗಿದೆ. ಮಗುಲಾಯ್ತು ಮಗುಲಾಯ್ತು ಅದರ ಪಾಲತು. ಶಕ್ತಿ ನಿಲ್ಲು. ಮೋಸ ಮಾಡಿದೆ ಇನ್ಸ್ಪೆಕ್ಟರ್, ಮೋಸ ಮಾಡಿದೆ. ಮೋಸ ಮಾಡುವುದಷ್ಟೇ ಏಕೆ, ಹೇಡಿಯಂತೆ ತಪ್ಪಿಸಿಕೊಂಡು ಓಡಿ ಬರುತ್ತಿರುವ ನಿನ್ನನ್ನು ಒದ್ದು ಲಾಕಪ್ಗೆ ಹಾಕಲಿಕ್ಕೆ ಬಂದಿದ್ದೇನೆ. ನಿನ್ನಿಂದ ತಪ್ಪಿಸಿಕೊಂಡು ಓಡಿ ಹೋಗಲಿಕ್ಕೆ ನಾನೇನು ನಾಬಾರ್ದ ಎಂದು ತಿಳಿದುಕೊಂಡ್ರಿವೆ ಆ ಮಗನ. ಯಾವುದೇ ತಪ್ಪು ಮಾಡದಿರುವ ಈ ನನ್ನನ್ನು ಕಣ್ಣು ಕಿತ್ತಾಗ ಎಲ್ಲಿ ಹೋಗುತ್ತೋ ಮಗನಲ್ಲಿಂದ ಈ ಶೌರ್ಯತನ. ಅದನ್ನು ಬಿಟ್ಟು ಈ ಶಕ್ತಿಗೆ
ಅಲ್ಲದೆ ಅಪಶಬ್ದ ಮಾತನಾಡಿದರೆ ಈ ನಿನ್ನ ಕಾಕಿ ಬಟ್ಟೆಯನ್ನು ಬೆಚ್ಚಿ ಮೈ ಚರ್ಮ ಸುಲಿಯಾಗಿ ಹೊಡೆಯಬೇಕಾಗುತ್ತದೆ. ಘೋಷ, ನೀನೊಬ್ಬ ಕಾನೂನು ಕಾಪಾಡುವ ಪೊಲೀಸ್ ಆಫೀಸರ್ ಅಂತ ನಿನ್ನನ್ನು ಸುಮ್ಮನೆ ಬಿಡುತ್ತಿದ್ದೇನೆ. ಲೇ ನನಗೆದುರು ಮಾತನಾಡ್ತೀಯ ಬದ್ಮಾಸ್ ನನ್ನ ಮಗನೇ. ಟಿಸಿ ಅರೆಸ್ಟ್ ಮಾಡಿ ನಾನು. ಹಾಡಾಗಲೇ ಆ ರುದ್ರೇಗೌಡನ ಮನೆ ಪ್ರವೇಶಿಸಿ ಕರಿಯ ಮರಿಯನನ್ನು ಕೊಲೆಗೈದು ನನಗೆ ಪಕ್ಕಿನಿಂದ ಮಾತನಾಡುತ್ತೀಯಾ? ನಿನ್ನಂತ ಡಕಾಯತರಿಗೆ ಇದೇ ಪೊಲೀಸ್ ಬೆಲ್ಟ್. ಲಂಚಕ್ಕಾಗಿ ಕೈ ಒಡ್ಡಿರುವ ಈ ನಿನ್ನ ಹೊಡೆತ ನನಗೆ ತೃಣ ಸಮಾನ. ಆದರೆ ನೀನೊಬ್ಬ ನಿಷ್ಠಾವಂತ ಅಧಿಕಾರಿ ಆಗಿದ್ದರೆ ನ್ಯಾಯ ಅನ್ಯಾಯವನ್ನು ವಿಚಾರ ಮಾಡಬೇಕಾಗಿತ್ತು. ಯಾವುದೇ ತಪ್ಪು ಮಾಡದ ಈ ನನ್ನನ್ನು ಕಂಬಕ್ಕೆ ಕಟ್ಟಿ ಮೈಚರ್ಮ ಸುಲುವಾಗಿ ಹರಿದು ಒಂದು ಕಣ್ಣನ್ನು ಕೆತ್ತನಲ್ಲ ಹಲ್ಕಟ್ಗೌಡ. ಅವಾಗ ಎಲ್ಲಿ ಹೋಗಿತ್ತು ಈ ನಿನ್ನ ಪೊಲೀಸ್ ಬ್ಯಾಗ್? ಹಣದ ಆಸೆ ತೋರಿಸಿ ಈ ನಿನ್ನ ಪೊಲೀಸ್ ಸ್ಟೇಷನ್ ಎದುರಿಗೆನೆ ಗರತಿಯಾಗಿ ಬಾಳುವ ಎಲ್ಲೆಲ್ಲೋ ಶೀಲ ಕೆಡಿಸಿ ಕೊಲೆಗೈದನಲ್ಲ ಆ ಹಲ್ಕರ್ ಸೋಳಿ ಮಗ ಗೌಡ. ಅವಾಗ ಎಲ್ಲಿ ಹೋಗಿತ್ತು ಈ ನಿನ್ನ ಪೊಲೀಸ್ ಬ್ಯಾಗ್? ಹಣದ ಆಸೆ ತೋರಿಸಿ ಹೊರ ಹೆಣ್ಣಂದಿರನ್ನು ರಂಡತನ ಮಾಡಿ ನಿನ್ನ ಜೊತೆ ದೇಹ ಬೆಳೆಸಿ ಕೈ ಒಡ್ಡಿತನಲ್ಲ ಆ ಹಲ್ಕಟ್ ಗೌಡ. ಅವಾಗ ಎಲ್ಲಿ ಹೋಗಿತ್ತು ಈ ನಿನ್ನ ಪೊಲೀಸ್ ಬ್ಯಾಗ್? ಇದನ್ನೆಲ್ಲ ಕಾಲು ಕೆಳಗೆ ಹಾಕಿ ಗೌಡ ಕೊಟ್ಟ ಲಂಚದ ಆಶೆಗಾಗಿ ಕೈ ಒಡ್ಡಿದೆಯಲ್ಲ ನೀನಂತ ಬಂಡ ಬಡ್ಡಿ ಮಗಲೇ ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟರ್, ಏನಿದಲ್ಲ ಇಷ್ಟೊಂದು ಅವಮಾನದ ಮಾತುಗಳು? ಎಳೆದುಕೊಂಡು ನಡೆಯುವ ನಾನು. ಈ ಶಕ್ತಿ ಜೈಲಿಗೆ ಹೋಗುತ್ತಾನೆಂದು ನೀನೇನಾದರೂ ನನ್ನ ಮನೆತನದ ಮೇಲೆ ಕಣ್ಣು ಹಾಕಿದ್ದರೆ ಜೈಲಿನಿಂದ ಬಿಡುಗಡೆಯಾಗಿ ಬಂದು ನೀನು ನಿನ್ನ ತಾಯಿ ಗರ್ಭದಲ್ಲಿ ಅಡಗಿದರೆ ಸರಿ, ಆ ನಿನ್ನ ತಾಯಿಯ ಭೂಗರ್ಭವನ್ನೇ ಹರಿದು ನಿನ್ನ ಎದೆ ಗುಂಡಿಗೆಯನ್ನು ಸೇರಿ ಬಿಸಿ ರಕ್ತವನ್ನು ಕೊಡುವು, ನಿನ್ನ ರುಂಡವನ್ನು ಮುಂಡದಿಂದ ಬೇರ್ಪಡಿಸಿ ನಮ್ಮೂರ ಅಗಸಿಯ ಬಾಗಿಲಿಗೆ ನೇತು ಹಾಕದಿದ್ದರೆ ಮಗನ ನಮ್ಮವ್ವ ನನ್ನ ಗಂಟು ಹರಿದಳತ್ತೀನಿ ನೋಡೋ ಮಗಳ, ಮೆಂಡಿಗೆ ಹರಿದಳತ್ತೀನಿ ಬರುತ್ತೇನೆ ಗೋಟ್ವಾ. ಇನ್ಸ್ಪೆಕ್ಟರ್, ಅವನನ್ನು ಅರೆಸ್ಟ್ ಮಾಡಿ ಬಹಳ ಒಳ್ಳೆಯ ಕೆಲಸ ಮಾಡಿ. ತೆಗೆದುಕೊಳ್ಳಿ ಹಣ. ನಮಗ ಜೀವಾವಧಿ ಶಿಕ್ಷೆ ಆಗಬೇಕು ಅವನಿಗೆ. ಅವನು ಜೀವಾವಧಿ ಶಿಕ್ಷೆ ಆಗಿ ಜೈಲಿನಲ್ಲೇ ಸತ್ತು ಹೋಗಬೇಕು. ಆ ರೀತಿ ನೀವೇನಾದ್ರೂ ಮಾಡಿದ್ದೆ ಆದ್ರೆ ನನ್ನ ಆಸ್ತಿಯಲ್ಲಿ ನಿಮಗೆ ಅರ್ಧ ಭಾಗ ಕೊಡುತ್ತೇನೆ. ಓಕೆ, ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಮತ್ತೊಂದು ಪೊಲೀಸ್ ಸ್ಟೇಷನ್ಗೆನೆ, ಪೋಸ್ಟ್ ಆಫೀಸ್ಗಲ್ಲ. ಇನ್ಸ್ಪೆಕ್ಟರ್ ರವಿ. ಓಕೆ, ನಾನೇನು ಬರ್ತೀನಿ. ಶಕ್ತಿ
ನೀನಾದರೂ ಅರ್ಥ ಮಾಡಿಕೊಂಡಿವೇನೋ ಈ ಗೌಡ ಎಂಥವನೆಂಬುದನ್ನು. ನಿಮ್ಮಣ್ಣ ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಬರೋದ್ರೊಳಗಾಗಿ ನನ್ನ ಶೇಡಿನ ಬಾಣ ಹೂಡಿ ಬಿಡುವೆ. ಆ ನಿನ್ನ ಹೆಂಡತಿ ಮತ್ತು ನಿನ್ನ ಅತ್ತಿಗೆಯ ಮೇಲೆ ಆ ಕಿಡಿ ಮದ್ದಿನಿಂದ ಅಗಲಿಸುವೆ ಆ ಗಂಡ ಹೆಣ್ಣಿನರನ್ನು. ಆಮೇಲೆ ಅವರಿಬ್ಬರನ್ನು ಅಪ್ಪಿ ಮುದ್ದಿಟ್ಟು ನಿಮ್ಮ ಆಸ್ತಿಯನ್ನೆಲ್ಲ ಎತ್ತಿ ಹಾಕಿ ನಿಮ್ಮನ್ನು ಯಮನ ಪಾದಕ್ಕೆ ಕಳುಹಿಸಿ ಗಂಡಂದಿರ ಮಾನ ಪ್ರಾಣವನ್ನು ನಾನು ಕಳೆಯಲಿಲ್ಲ. ನನ್ನ ಹೆಸರು ಪೊಲೀಸ್ ಪಾಟೀಲ್ ರುದ್ರೇಗೌಡನೇ ಅಲ್ಲ. ಅಲ್ಲಿಗೆ ಮುಗಿಯುತ್ತದೆ ನನ್ನ ಈ ನಾಟಕದ ನಾಂದಿ. ದಟ್ ಈಸ್ ರುದ್ರೇಗೌಡ. ಹೇ ವೇಳೆ ಬಹಳವಾಯಿತು. ಆವನ್ನವರು ಇನ್ನು ಬರಲಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಸ್ವಲ್ಪನಾದ್ರೂ ಊಟ ಮಾಡು. ಗಂಟೆ 9 ಆಯಿತು. ಎಂದು ಪೊಲೀಸರು ವಶವಾಗಿ ಹೋದನು. ನನ್ನ ಹಸುವಿನ ದಾಹ ಹಿಂಗೆ ಹೋಗಿದೆ ಅಮ್ಮ. ನನ್ನ ಗಂಡನ ಕಣ್ಣಿಗಿತ್ತ ಆ ಭಂಡರು ಕ್ಷಣ ಕ್ಷಣಕ್ಕೂ ನಮ್ಮ ಮನೆತನದ ಮೇಲೆ ಕಾಲೂರಿ ನಿಂತಿರುವಾಗ ಹೇಗಮ್ಮ, ಹೇಗೆ ಸಹಿಸಿಕೊಳ್ಳಲಿ ನಮ್ಮ ಮನೆತನದ ಹೇಗಾದ್ರೂ ಮಾಡಿ ಸಹಿಸಿಕೊಳ್ಳಲೇಬೇಕು. ಆ ಬ್ರಹ್ಮ ನಮ್ಮ ಹಣೆ ಬರದಲ್ಲಿ ವಿಧಿ ಲಿಖಿತವನ್ನು ಹೀಗೆ ಬರೆದಿರುವಾಗ ಯಾರೇನ್ ಮಾಡುವರು? ಅದು ನಮ್ಮ ಕರ್ಮ. ಅನುಭವಿಸುವುದು ನಮ್ಮ ಕರ್ತವ್ಯ. ಕರ್ಮ ಯಾವುದು, ಧರ್ಮ ಯಾವುದು, ಮರ್ಮ ನನಗೊಂದು ತಿಳಿಯದಂತಾಗಿ ಹೋಗಿದೆ ತಂಗಿ. ಶಿವಶಕ್ತಿಯರ ಸತ್ಯದ ಹೋರಾಟದಲ್ಲಿ ಯಮುನೆ ಗಂಗೆ ಬಾಳಿನ ಕತ್ತಲೆ ಮುಸುಕಿನ ಪಾಠದ ಕದ ತೆರೆಯುತ್ತಂದ್ರೆ ನಮ್ಮೆಲ್ಲರ ಬಾಳು ಕಾಲ್ಕುಟದ ವಿಷಯವಾಗಿ ಹೋಗಿದೆ. ಎಲ್ಲಿದೆಯಮ್ಮ ಅಮೃತದ ಧರೆ? ಮತನ ಮಾಡಿ 6 ಕೋಟಿ ವಿಷ ಕುಡಿದೆವು. ಅಮೃತ ಕೊಡೋದಕ್ಕೆ ಆ ಶ್ರೀಹರಿ ಒಂದಿಲ್ಲ ಒಂದು ದಿನ ಬಂದೇ ಬರ್ತಾನೆಕ. ಆದ್ರೆ ಮಾತ್ರ ಸಮಾಧಾನ ತೆಗೆದುಕೊಳ್ಳಲೇಬೇಕು. ಆ ಗೌಡ ನನ್ನ ತಂಗಿ ಶೀಲವನ್ನು ಹಾಳು ಮಾಡಿ ಅವಳನ್ನು ಕೊಲೆ ಮಾಡಿದಾಗ ಮಾಡಿಕೊಂಡೇ ಸಮಾಧಾನ. ಕಟ್ಟಿ ಹಾಕಿ ಅವ್ರ ಕಣ್ಣುಗಳನ್ನ ಕಿತ್ತಾಗ ಮಾಡಿಕೊಂಡೇ ಸಮಾಧಾನ. ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಿರುವ ನನ್ನ ಮೈದನನ್ನು ಜೈಲಿಗೆ ಎಳೆದುಕೊಂಡು ಹೋಗುತ್ತಿರುವಾಗ ಮಾಡಿಕೊಂಡೇ ಸಮಾಧಾನ. ಈಗ ನಮ್ಮ ವಂಶವನ್ನು ಸುಟ್ಟು ಹಾಕಬೇಕಂತ ನಿಂತಿರುವಾಗ ಹೇಗಮ್ಮ ಮಾಡಿಕೊಡ್ಬೇಕು? ಹಿರಿಯರಾದ ನೀವೇ ಈ ರೀತಿ ಅಂತ ಕರೆದ್ರೆ ನನ್ನ ಪಾಡೇನು? ನಿಮಗಿಂತ ಹೆಚ್ಚು ಕಷ್ಟ ಅನುಭವಿಸಿದವಳು ನಾನು. ನನ್ನ ಅಣ್ಣ ಮನೆ ಬಿಟ್ಟು ಹೋದ, ತಂದೆ ಕೊಲೆಯಾಗಿ ಹೋದ್ರು. ಯಾವ ಸುಖವನ್ನು ಕಾಣದೆ ನನ್ನ ಗಂಡ ಸೆರೆಮನೆ ಸೇರಿದರು. ದಯವಿಟ್ಟು ನನ್ನನ್ನು ಕ್ಷಮಿಸಮ್ಮ. ಆ ಕುಂತುರಾಯ ನಮಗೆಂತೂ ಒಲಿಯುವವನು. ನಡೆಯಮ್ಮ, ಆಗಿದೆ, ಸಾರಮ್ಮ ಮಲ್ಗೋಣ.
ಬೆಂಕಿ ಹಚ್ಚಿ ಮಾವ ಮತ್ತು ಸ್ವಾಮಿ ಎನ್ನುವ ಶಬ್ದಕ್ಕೆ ಮನೆಯಲ್ಲಿ ಯಾರು ಇಲ್ಲವೆಂದು ಮತ್ತು ಕಾಮಾದಾಟ ಆಡಲು ಸಿದ್ಧರಾಗಿದ್ರ ಬಂಡ ಜೊತೆ ಹೆಣ್ಣುಗಳೇ. ಇದೇನು ಸ್ವಾಮಿ, ಎಂತ ಮಾತನಾಡ್ತಿರುವಿರಿ ನೀವು? ಜಲ ಗಂಗೆ ಯಮುನೆಯರಂತೆ ಪವಿತ್ರವಾದ ಹೆಣ್ಣುಗಳಿಗೆ ಈ ರೀತಿ ಅಲ್ಪವಾಗಿ ಮಾತನಾಡಿ ಈ ನಮ್ಮ ಪತಿವ್ರತೆಗೆ ಕುಂದು ತರಬೇಡಿ ಸ್ವಾಮಿ. ನನ್ನ ಪಾದವನ್ನು ಮುಟ್ಟದಿರು ಹೆಸಿ ಹೆಣ್ಣೆ, ಪವಿತ್ರ ಗಂಗೆ ಎಂದು ಗಂಡನ ಮುಖಕ್ಕೆ ಕೆಂಡ ಎರಚಲಿಕ್ಕೆ ಸಿದ್ಧರಾಗಿ ನಿಂತಿರುವರ ಗಂಡ ಜಾತಿ ಹೆಣ್ಣುಗಳೇ, ತಂದೆ ತಾಯಿ ಇಲ್ಲದ ತಪ್ಪಲಿ ಎಂದು ನಂಬಿ ನಿನ್ನನ್ನು ಮದುವೆಯಾದರೆ ನನಗೆ ಸರಿಯಾದ ಶಿಕ್ಷಣ ಕೊಟ್ಟು ಬಿಟ್ಟಿ ನೀನು. ಹಾ ಹೇಳು, ಯಾರವರ ನಿಮ್ಮ ಪ್ರೇಕರರು? ಮಾವ, ಬರೆಯದ ನಮಗೆ ನಿಮ್ಮ ಪ್ರಿಯಕರು ಯಾರು ಅಂತ ಕೇಳಿದ್ರಿ ನಾವೇನು ಹೇಳ್ಬೇಕು? ಗೊತ್ತಿಲ್ಲ ಮಾವ, ಅವರು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲವೆಂದು ಗತ್ತಿನಾಟ ಹಚ್ಚಿ ನಿನ್ನ ಮನೆಯ ವಂಶ ಜ್ಯೋತಿಯನ್ನು ಹಾಳು ಮಾಡಿದ್ದ ಈ ರೈತ ಮನೆಯ ವಂಶ ಜ್ಯೋತಿಯನ್ನು ಹಾಳು ಮಾಡಿಬಿಟ್ರಿ ನೀವು. ಹಾ, ಈ ರೈತ ಮನೆಯ ಮರ್ಯಾದನ ಕಳೆದು ಬಿಟ್ರಿ ನೀವು. ನಾವೆಂತ ಹೇಸಿ ತಂದ ವೇಷ ಹಾಕಿ ಈ ನಮ್ಮ ಗರ್ತಿತನಕ್ಕೆ ನಾವ್ಯಾವತ್ತೂ ಗಾಸಿ ತಂದಿಲ್ಲ ಮಾವ. ಆ ಸೀತಾ ಮಾತಿನ ಕೆಣಕಿದ ಆ ರಾವಣನನ್ನೇ ಕೊಂದಂತೆ ನಮ್ಮ ಗರ್ತಿತನವನ್ನು ನಾವು ಉಳಿಸಿಕೊಂಡಿದ್ದೀವಿ ಮಾವ. ಆ ದುರಾಲೋಚನೆಯನ್ನು ತೆಗೆದು ಹಾಕಿ ದಯವಿಟ್ಟು ನಮ್ಮ ನಂಬಿ. ನಾವು ಗಂಗೆ ಎಷ್ಟು ಪವಿತ್ರ ಅಲ್ಲ. ಹತ್ತು ಹತ್ತು ಬಿತ್ತದರಮ್ಮ ಆ ಬಣ್ಣದ ಮಾತನ್ನ ಕಂಡ ಪ್ರತ್ಯಕ್ಷ ಕಂಡವರು ಪರೋಕ್ಷವಾಗಿ ನೋಡಿದರು ಕೂಡ ನೀನೊಂದು ಮಹಾಗರ್ತಿ ಎಂದು ಹೇಳುತ್ತಿಲ್ಲ. ಹೇಳು ಗಂಗಾ, ನಿನ್ನ ತಂಗಿ ನೀಡಿದ ಈ ಮಹತ್ತಿಗೆ ಉತ್ತರವ? ಅವನ ಹೆಂಡತಿ ಮಹಾಸತಿ ಮಂಡೋದರಂತೆ, ನೀನೊಂದು ಗರತಿಯಂತೆ, ನಾವು ರಾವರಂತೆ. ಹೇಳು ಗಂಗಾ, ಹೇಳು, ಯಾವುದು ಸತ್ಯ ಯಾವುದು ಸುಳ್ಳು ಎನ್ನುವುದನ್ನ. ಸಾಮಾನ್ಯ ಆದವರ ಕಣ್ಣಿಗೆ ಈ ಜಗತ್ತೇ ಹಳದಿಯಾಗಿ ಕಾಣುವಂತೆ ನಾವೀಗ ನಿಮ್ಮ ದೃಷ್ಟಿಯಲ್ಲಿ ತಪ್ಪು ಮಾಡಿದವರಂತೆ ಕಾಣುತ್ತಿದ್ದೇವೆ. ಹೇಮರೆಡ್ಡಿ ಮಲ್ಲಮ್ಮನ ಸತ್ಯಕ್ಕೆ ಭರಮರೆಡ್ಡಿ ಅರಿತುಕೊಂಡ, ಸೀತೆ ಸತ್ಯಕ್ಕೆ ಶ್ರೀರಾಮ ಮೆಚ್ಚಿಕೊಂಡ, ಭಾನುಮತಿ ಪತಿವ್ರತೆಯನ್ನು ದುರ್ಯೋಧನ ತಪ್ಪಿಕೊಂಡ. ದಯವಿಟ್ಟು ನೀವು ಮಾತ್ರ ನಮ್ಮ ಪತಿವ್ರತೆ ತನಕ್ಕೆ ಅಲ್ಪವಾಗಿ ಮಾತನಾಡಿ ಕುಂದು ತರಬೇಡಿ ಸ್ವಾಮಿ. ಯಾಕಂದ್ರೆ ಇದು ಗಂಡನಿಗಾಗಿ ಮೀಸಲಿಟ್ಟಿರೋ ಊಟದ ಎಡೆ ಎಂದಿಗೂ ಹಳಸಿ ನೆಸಿಸಿ ಮನ ಸೇರುವುದಿಲ್ಲ ಸ್ವಾಮಿ, ಸೇರುವುದಿಲ್ಲ. ನಾವು ಈ ಕನ್ನಡ ತಾಯಿ ಉದರದಲ್ಲಿ ಜನಿಸಿರುವ ನಿಜ ಗರ್ತಿ ಭಾರತೀಯರು ಸ್ವಾಮಿ, ನಿಜ ಗರ್ತಿ ಭಾರತೀಯ. ಸುಳ್ಳು ಸುಳ್ಳು ಸುಳ್ಳು, ಪತಿಗೆ ಮೋಸ ಮಾಡುವ ಪಾಪಿಗಳು ನೀವು. ಸ್ವಾಮಿ, ಇನ್ನು ನಡೆಯುವುದು, ಇನ್ನು ನುಡಿಯುವುದು ಸ್ವಾಮಿ ಎನ್ನುವ ಪವಿತ್ರ ಶಬ್ದವನ್ನ. ಯಾಕೆಂದರೆ ಅದು ನನ್ನ ಉರಿಯ ಹುಟ್ಟಿಗೆ ತುಂಬ ಚಲಿದಂತಾಗುತ್ತದೆ ಗಂಗಾ. ಅಂದು ಗಂಡನೇ ದೇವರಂದು ನೆಂದಿದ ನೀನು ಇಂದು ನನ್ನನ್ನು ದೆವ್ವಕ್ಕೆ ಹೋಲಿಸಿದೆಯಾ? ಹೇಗೆ ತಾಳಲಿ ತಾಪವನ್ನ? ಒಂದು ಕಡೆ ನೋಡಿದರೆ ತಮ್ಮನ ತಾಪ, ಇನ್ನೊಂದು ಕಡೆ ನೋಡಿದರೆ ನಿಮ್ಮಿಬ್ಬರ ಪ್ರೇಮದಾಟದ ಚೆಲ್ಲಾಟದ ತಾಪ. ಈ ತಾಪ ತಗುಲುವ ಮುನ್ನ ಒಂದು ತೊಟ್ಟು ವಿಷವತ್ರ ಕೊಡಬೇಕಾಗಿತ್ತು. ಸಂತೋಷವಾಗಿ ಕುಡಿದು ಸಂತೋಷ
ನಾಶವಾಗಿ ಕುಡಿದು ಸತ್ತು ಹೋಗುತ್ತಿದ್ದ ಬಾಬಾ ಎಂತ ಮಾತನಾಡ್ತಾ ಇದ್ದೀರಾ ನೀವು? ಇನ್ನು ಕರೆದರು ತಾಯಿ ಈ ಪಾಪಿಗೆ ಮಾವ ಎಂದು. ಯಾಕೆಂದರೆ ಇದು ಕಷ್ಟದಲ್ಲಿ ಬೆಳೆದ ದೇಹ ತಾಯಿ. ರೈತನ ಬಾಳು ಕಣ್ಣಿನ ಗೋಳಾಗಿಯೇ ಹೋಯಿತು. ಅದನ್ನು ನಿಲ್ಲಿಸುವ ಶಕ್ತಿ ನಿಮಗಿದ್ದರೆ ಹಾಗೆ ಕೈ ಎತ್ತಿ ಹೇಳಬೇಕು. ಪತಿವ್ರತರೆಂದು ಆ ಸತ್ಯ ಹರಿಶ್ಚಂದ್ರ ಸಾಕ್ಷಿಯಾಗಿ ನಿಮ್ಮ ಪಾದ ಸಾಕ್ಷಿಯಾಗಿಯೂ ನೀವೊಂದು ಕೈ ತೊಳೆದ ಈ ಮಣ್ಣಿನ ಮಡಿಕೆಗೆ ನಾವು ಮಸಿ ಬಡ್ದಿಲ್ಲ ಸ್ವಾಮಿ, ಮಸಿ ಬಡ್ದಿಲ್ಲ. ಕರಿತೆ ನಾನೆಂದು ಹೇಳಿ ನನ್ನನ್ನು ಗೋರಿಗೆ ಎಳೆಯಬೇಡ ಗಂಗಾ. ಈ ಪಾಪದ ಪಿಂಡವನ್ನ ನಿನ್ನ ಮಾತಿನಂತೆ ಹೇಳಿ ಸೂಳ್ಯರು ಕಟ್ಟಿದರೆ ಸೂಳ್ಯ ಪಟ್ಟ ನಿನ್ನಂತ ಘರತೆಯರು ಗಂಡನೇ ದೇವರೆಂದು ನಂಬಿ ಹೆಂಡನ ಕೈ ಹಿಡಿದು ತಿರುಗುತ್ತಿದ್ದಾರೆ. ನಿನ್ನಂತ ಘರತೆಯರು ಹಣದಾಸೆಗಾಗಿ ಕಟ್ಟಿಕೊಂಡ ತಾಳಿಯನ್ನು ಕಿತ್ತೆಸೆದು ಹೆಂಡನ ಜೊತೆ ತಿರುಗುತ್ತಿದ್ದಾರೆ. ನಿನ್ನಂತ ಘರತೆಯರು ಗಂಡ ಪ್ರತ್ಯಕ್ಷ ಕಂಡು ಪರೋಕ್ಷವಾಗಿ ನೋಡಿದರೂ ಕೂಡ ನೀನು ನನಗೆದುರು ಉತ್ತರ ಕೊಡ್ತಿದ್ದೆ ಅಂದ ಮೇಲೆ ನೀನು ನನ್ನ ಹೆಂಡತಿ ಅಲ್ಲ, ನೀನು ನನ್ನ ಹೆಂಡತಿ ಅಲ್ಲ. ಮೆಂಡನ ಜೊತೆ ಒಡಗೂಡಿ ಈ ಗಂಡನ ಮುಖಕ್ಕೆ ಕೆಂಡ ಏರ್ಸೋಕೆ ಸಿದ್ಧರಾಗಿರುವ ಗಂಡ ಜಾತೆ ಹೆಣ್ಣು ನೀನು. ನೀನು ನನ್ನ ಹೆಂಡತಿ ಅಲ್ಲ. ಶಾತಿಯಲ್ಲಿದೆ ಬಿರುಗಾಳಿಯೇ ಬೀಸಿದೆ. ಸಂತೋಷದ ಅನುರಾಗವೇ ಉಳ್ಳಾಗಿದೆ. ನಿಮ್ಗೆ ಅಷ್ಟೊಂದು ಸಂಶಯವಿದ್ರೆ ನಿಮ್ಮ ಕೈಯಾರೆ ಕತ್ತೀಚಿಗೆ ಸಾಯಿಸ್ಬಿಡಿ ಸ್ವಾಮಿ. ಸ್ವಾಮಿ ಸ್ವಾಮಿ
ಹತ್ತು ಕರೆದರು ಇನ್ನು ಎತ್ತಿ ಹಿಡಿಯುವ ಶಕ್ತಿ ಕೂಡ ಕಳೆದುಕೊಂಡು ಬಿಟ್ಟಿದ್ದೇನೆ ಗಂಗಾ. ಗಂಡಂದರಿಗೆ ಬೇಡವಾದ ಈ ಜೀವ ಗಂಡ ಸಮಾಜಕ್ಕೂ ಬೇಡ. ಯಾರೇ ನನ್ನ ಕುತ್ತಿಗೆ ಹಿಡಿದು ಸಾಯಿಸಿ ಇನ್ನು ಮುಂದೆ ಈ ಪಾಪಿಯ ಮುಖವನ್ನು ನೋಡಬೇಡಿ ತಾಯಿ. ಪಾಪಿಯ ಮುಖವನ್ನು ನೋಡಬೇಡಿ. ನಾನು ನನ್ನ ಸ್ಥಳಕ್ಕೆ ಹೋಗು. ಎಲ್ಲರೂ ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಪ್ರೀತಿಯ ಸೊಲ್ಲಕ್ಕೆ ಅರ್ಥವೇ ಇಲ್ಲ. ಹಬ್ಬದ ನೆವ ಮಾಡಿ ಮಾರಿ ನೋಡಕ ಬಂದೇನೋ. ಅದೇ ನನ್ನ ದುಡ್ಕೋತ ನಿನ್ನ ಊರಿಗೆ ಬರುವಂತ ನಡ್ಕೋತ ಸೋನಾಲಿಕ ಗಾಡಿ ಹೊಡ್ಕೋತ ನಿನಗಾಗಿ ಹಾಡಿದಾಡು ಕೇಳ್ಕೋತ ಗೋ ಕಾಲ ಕಳಿತೆ ನಕ್ಕೋತ ನನಗಂತೂ ಅನಿಸತೈತೆ ಈ ಜೀವನಾಟ ಖಾಲಿ ಹೆಂಗೆತ್ತು ಬದುಕಬೇಕ ಎದ್ದು ಹೋದರೇನು ಚಲಿ ಕಲ್ಕಾಗಲಿಲ್ಲ ನನ್ನ ಬಾಳಿಗೆ ಹೋದಲ್ಲ ಪ್ಯಾರ ಮಟ್ಟಿಗೆ ಕವನಾಗ ತೂಪಾನ ಕಲ್ಲಕ್ಕಿ ಹೋದಲ್ಲ ಲವ್ ಮಾಡಬೇಕು ಹುಡುಗ ಜೀವನ ಬಂಗಾರ. 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 ಅಪ್ಪಿ ತಪ್ಪಿ ಬಂದಾನವರೇ ಮತ್ತೆ ಬಂದಲ್ಲ. ಬಂದು ಬಂದು ಕಥೆ ವಾಸೆ ಬಂದರೆ जाने जाना प्यार होता है जाने जाना प्यार होता है. ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ ಎಷ್ಟು ಹೇಳಿದರೂ ಕೇಳಲಿ ಗೆಳತಿ ಗೆಳತಿ ನನ್ನ ಪ್ರೀತ್ಯಾಗ ಏನಿತ್ತ ಹಂತ ಕೊರತಿ ನನ್ನ ಪ್ರೀತ್ಯಾಗ ಏನಿತ್ತ ಹಂತ ಕೊರತಿ ಏನಮ್ಮವ್ವ ಅಂತೀನಿ ಎಂತ ನಸಿಬ್ರಿ ನಂದು ಚಂದನ ಕೈ ಹಿಡ್ದ ನೀರು ಸುಖ ಸಿಗ್ಲಿಲ್ರಿ ಬರೀ ನೀರ್ ಅಡೋದಕ್ಕ ನನ್ನ ಬಾಳೆ ಆ ಪಂಪ್ ಚಾಲು ಮಾಡ್ತಾನಂತ ಹೇಳಿ ನಾ ಹೋದ್ರ ಇನ್ನು ಕೂಡ ಯಾವಾಗಾರ ತುಂಬಿಸ್ಲಿ ನಾ ಅಂತೀನಿ. ನೀರ್ ಸಾಕು ಮಾಡೋ ನಾರಿ ತಿನಿ ಹಂಗ ವಾರಿ ಮುಖ ಮಾಡಿ ಯಾರನ್ನ ಹುಡುಕಾಡತ್ತಿ ಹೇಳ ಮತ್ತ ಹರಿಯದ ಹುಡುಗರ್ನ ಹುಡುಕಿ ಕೊಡ್ತೇನಂತ. ಅಯ್ಯ ಹರದ ಹುಡುಕೊಡೋ ಮುಡುಕ ಬಾಯವನ ಅಲ್ಲ ಒಂದ್ ನೀರ್ ಹನಿನ್ ಸಹಿತ ನೀರ್ ತುಂಬಿಸಲ್ಲ ನನ್ ಕೊಡಕ ಮತ್ ಮಾತಾಡ್ತಿಲ್ಲ ಒಳ್ಳೆ ಬಹುದ್ರ ನಂಗ. ಏ ಚೆನ್ನಿ ಪಂಪು ಹೊಡಿ ಸೂತಿ ಮಂದಿ ಮುಂದೆ ಮಾತಾಡಿದಾಗ ನಾನು ಮುಂದೆ ಮಾತಾಡಬೇಡ ಚೆನ್ನಿ.
ಆ ಜರ ಕರ್ತ ಪಂಪ್ ಹೊಡ್ಯಾಕ ಶುರು ಮಾಡಿನಂದ್ರ ನಿನ್ನ ಕೊಡ ತೊಯ್ದು ಕಂಟ ಮೇಗ ನೀರ್ ಹರಿದ್ರು ನಾ ಏನ್ ಬಿಡು ಮಗ ಅಲ್ಲ ನಾ ಚೆನ್ನಿ ಹಾಗಾದ್ರೆ ನನ್ನ ಕೊಡಕ್ಕೆ ಇವತ್ತು ನೀನಪ್ಪ ಹೊಡಿ ಅಡಿಬಿಡ ಚೆನ್ನಿ ಮೊದಲಂತೂ ಚೆನ್ನಿ ಅಂತೂ ಬಾಳ ಬೇಕು ನನ್ನ ಮಗ ಅದ ಅಲ್ಲ ನಿನ್ನ ಕೊಡಕ್ ನಾಕ್ ಬಿಡೋ ಪಂಪ್ ಹೊಡಿಯೋದು ಅವ ಯಾರೇ ನೋಡಿದಂದ್ರ ನನಗ ತುಚ್ ಹೋದ ನಾ ಏನ್ ಮಾಡ್ಲಿ ಚೆನ್ನಿ ಅಯ್ಯ ಅವಳ ಕಡೆ ಅಷ್ಟು ತಾಕತ್ತಿದ್ರ ನನ್ನ ಕೊಡಯಾಕ ನೀರ್ ಅಂತ ಬೇಕಿತ್ತು ನಿನಗೆ ಯಾಕೆ ಪಂಪ್ ಹೊಡಿ ಅನ್ನಿ ಅಂತೀನಿ ಏನ್ ಹಂಗಾದ್ರ ಆ ಚೈನಾ ನಂತರ ಆ ಕೆಪಾಸಿಟಿ ಇಲ್ಲ ಅಷ್ಟೇ ಯಾಕೋ ಪಂಪ್ ಹೊಡಿತಾನ ನನ್ನ ಕೊಡ ಇಟ್ರ ಒಂದ್ ಹನಿ ಸಹಿತ ಬೀಳಂಗಿಲ್ಲ ಪಂಪ್ ಹೊಡಿ ಚಾಲಕ್ ಮಾಡಕತ್ತೀರ ಅಂದ್ರ ಎಲ್ಲ ಸುಳ್ಳ 3 ವರ್ಷದ ಮುದುಕರ ಗತಿ ಒಂದ್ ಸೌನ ದಮ್ ತಿರ್ತಾನ ಹಿಂಗಾದ ನನ್ನ ಕೊಡಕ ನೀರ್ ಹೆಂಗ ಸಾಕಾಗಬೇಕ ನೀನ ಹೇಳ್ತೀನಿ ಅಂತ ಕೊಡಕ ನಾ ನೀರ್ ಸಾಕು ಮಾಡ್ತೇನೆ ಆದ್ರ ಏನಾಶೆ ಬಿಟ್ಟು ಬಿಡ್ತೇನೆ ಪಂಪ್ ಚಾಲು ಮಾಡ್ತೀನಿ ಅಂತ ಹೇಳಿ ನನ್ನ ಕೊಡ ಹತ್ಲಾಗ ಹೋದ್ರ ನಾನ್ ಏನ್ ಮಾಡ್ಲಿ ಏ ಚೆನ್ನಿ ಅಂತ ಆ ಜರ ಕೊರ್ತ ನೈಬಿ ಕೈ ಹಿಡಿದ್ರ ಮುಗ್ದ ಹೊತ್ ನೋಡ ಚೆನ್ನಿ ನೀ ಯಾವಾಗ ಕೈತಿಲ್ಲ ಅಂತ ವಯಸ್ಸು ನಮ್ಮ ಮನಸ್ಸಲ್ಲ ಚೆನ್ನಿ ನನ್ನ ಪ್ರಾಣ ಆದ್ರೆ ಕೊಡ್ತೇನೆ ನೀನು ಕೊಡ ತುಡುಗ್ ಮಾಡಿ ನಾ ಯಾಕೆ ತಪ್ಪು ಮಾಡ್ಲಿ ಚೆನ್ನಿ ನೀ ಯಾವಾಗ ಕೈತಿಲ್ಲ ಅವಾಗ ಬಂದ್ ಹೊಡೆದ ಮುತ್ತು ಕೊಟ್ಟು ಮನಿ ಹೋಗ್ತಾನೆ ಚೆನ್ನಿ ಮನಿ ಹೋಗ್ತಾನ ಇಟ್ಟು ಒಳ್ಳೆ ಮನುಷ್ಯದಂತ ಗೊತ್ತಿರ್ಲಿಲ್ಲೋ ನನಗ ಜಾಡ್ಸ ಮತ್ತ ಗೆಳತಿ ಕಿರುಕೊಟ್ಟ ಗೆಳತಿ ಪವಿತ್ರ ನಮ್ಮ ಪ್ರೀತಿ ಮರೆತು ಗೈರತಿ ಈ ಜೀವನ ಹೆಂಗ ಕಳಿತಿ ನನ್ನ ಮರೆತು ಗೈರತಿ ಈ ಜೀವನ ಹೆಂಗ ಕಳಿತಿ ಹೋಗಿ ಬರ್ಲಾ ಇವರು ಕೂಡ 51 ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ತುಂಬಾ 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 ಆಭರಣಗಳಿದೆ ಇನ್ನು ಉಳಿಯಲಾರದು ನಿನ್ನ ಮನೆಯ ಕೀರ್ತಿ
ನನ್ನ ಪ್ರತಿಯೊಂದು ಕಾರ್ಯಕ್ಕೂ ಅಡ್ಡವಾಗಿ ನಿಂತಿರುವ ಆ ನಿನ್ನ ಸಂಸಾರಕ್ಕೆ ಆಗ ಕಾಳರೆಂಬ ಅಡ್ಡಗೋಡೆಯನ್ನು ನಿರ್ಮಿಸಿ ಒಂದೇ ಹೊಡೆತಕ್ಕೆ ಅಗಲಿಸಿಬಿಟ್ಟೆನು. ಸುಂದರ ಸಂಸಾರವನ್ನು ಅತ್ತಿಗೆ ಅವರೆಲ್ಲಿರುವರು ಎಂಬ ಸುಳಿವೇ ಇಲ್ಲ. ಈ ನಿನ್ನ ವೈರಿ ಗೌಡನಿಗೆ ನೀನು ಜೈಲಿನಿಂದ ಬಿಡುಗಡೆಯಾಗಿ ಬರೋದರೊಳಗಾಗಿ ನಿನ್ನ ಅಣ್ಣನ ಕತೆ ಮುಗಿಸಿ ಅಂಬೆ ಊರ್ವಶಿ ಅಂತಿರುವ ನಿನ್ನ ಹೆಂಡತಿ ನಿನ್ನ ಅತ್ತಿಗೆಯನ್ನು ಶೀಲ ಕೆಡಿಸಿ ನಿನ್ನ ಆಸ್ತಿಯನ್ನೆಲ್ಲ ಎತ್ತಿ ಹಾಕಿ ಸುತ್ತ 25 ಹಳಿಗೆ ನಾನೇ ದೊರೆಯಾಗಿ ಮೆರೆಯುತ್ತಿದ್ದರೆ ನನ್ನ ಹೆಸರು ಪೊಲೀಸ್ ಪಟೇಲ್, ರುದ್ರೇಗೌಡನೇ ಅಲ್ಲ. ಏನ್ಲೇ ಬಸಿ ಅದು ಫೋಟೋ ಹೊಡ್ಕೋತಾ ಇರೋದು? ಇಲ್ರಿ ಅಪ್ಪ, ಮಾಡೋದು ದಟ್ಟು ಹೇಳ ಮಗಳ ಇಲ್ಲ ಹೋಗೋದು ಹುಕ್ಕಿ ಉಂಟ ಇಲ್ಲ. ಏ ಕಳನ ಸೀಟಿಗೆ ಹೇಳ್ಬೇಡಪ್ಪ. ನೋಡ್ರು ಮೊನ್ನೆ ಅವಾಗ ಆರಾಮಿಲ್ಲ ಅಂತ ಹೇಳಿದ್ರಪ್ಪ. ನಾ ಈಗ ಮಾಡಕ್ ಬಂದೇನ್ ನೋಡ. ಹಂಗಲ್ಲೇ ಡಾಕ್ಟ್ರ್ ಅವ್ರು ಮಾನ್ಯ ಹೇಳ್ಯಾರು ಇವತ್ತು ಮಾಡಕ್ ಬಂದ ಮಗ. ಹಂಗಲ್ಲ, ಇಲ್ಲಿ ಸಿಗ್ತಾರ ಬಂದ್ರ ಮನೆಗೆ ಹೋದ್ರೆ ಸಿಗ್ತಾರಪ್ಪ. ಮನೆ ಹೋಗೋದು ಸಿದ್ಧ ಮಾಡಿ ಬರೋದು. ಏ ತಲಾಟಿ, ಇಲ್ಲಿ ಗಲಾಟಾಗ್ತಿಂದ ಬೇಡ ಅಂತ ಹೇಳ್ರಿ. ಡಾಕ್ಟರ್ ಗೌಡ್ರು ಎಷ್ಟು ಹೇಳ್ತಾರೋ ಅಷ್ಟು ಆಯ್ತ್ರಿ, ಹಂಗೆ ನೋಡಿ ಕಂಬಗ ಮಾಡಿ ಬರ್ತೇನ್ರಿ. ಡಾಕ್ಟರ್ ಏನ್ ಹೇಳಿದಾರ ಅದನ್ನ ಪದ್ಧತಿ ಮಾಡಿ ಅವ್ರಿಗೆ ಇಂಜೆಕ್ಷನ್ ಮಾಡಿ ಸರಳ ಬನ್ನಿ ಬಾ. ಆಯ್ತ್ರಿ. ಅಲ್ಲಾಟ ಬ್ಯಾರೆ ಏನ್ರ ಕೆಂತಿ ಜರ ಮಾಡಿ ನನ್ನ ಕೊಡಲಿ ಮಾತಾಡ್ತೈತಿ. ಡಾಕ್ಟರ್ ಸೂಜಿ ಮೊದಲ ಮಂಡ ಐತಿ. ಅಲ್ಲಿ ಅವ್ರ ಹೋಗಿ ಆ ಮಂಡ ಸೂಜಿ ಚಿತ್ರ ಬಹಳ ತ್ರಾಸ ಆಯ್ತು. ಅವ್ರನ್ನ ಅಲ್ಲಿ ಹಿಡಿಯಾಕ ಹೋಗ್ತಾನ. ಏ ತಲಾಟಿ, ಇಂಥ ಸಂದರ್ಭದಲ್ಲಿ ಗೊಡ್ಡ ಮಾತನಾಡಿ ದೊಡ್ಡಿ ಸೇರಬೇಡಲಿ ಮಳ ನನ್ನ ಮಗನೇ. ಆ ಡಾಕ್ಟರ್ ಒಬ್ಬ ಹೋಗ್ಲಿ, ಏನ್ ಮಾಡ್ತಾನೋ ಸರಿಯಾಗಿ ಮಾಡಿ ಬರ್ಲಿ. ಆಯ್ತ್ರಿ ಗೌಡ್ರ, ಸರಿಯಾಗಿ ಮಾತಾಡಿ ಸರಿಯಾಗಿ ಮಾಡಿ ಬರ್ತೇನೆ ನೋಡ್ರಿ. ಅರ್ಥ ತಿಳಿಲ್ಲ ನನಗ. ಹೇ ತಿಳಿಸಿ ಹೇಳ್ಬೇಕಂತಲೇ ನಿಮ್ಮನ್ನ ಇಲ್ಲಿಗೆ ಕರೆಸಿದ್ದು ತಲಾಟಿ. ನನ್ನ ಹತ್ರ ಸಾಲ ಒಯ್ದದು, ಸಾಲ ಒಯ್ದು ಜೀವಿಸಿ ಸಾಲನೇ ಒಯ್ದಿಲ್ಲ ಅಂತ ಸಾಲದಿಂದ ಜೀವಿಸಿ ಬದುಕ್ತಿದ್ನಲ್ಲ ಆ ಸೊಕ್ಕಿನ ಸೋಳೆ ಮಗ ಸತ್ಯಜಿತ್ತನ ಮನೆಗೆ ಕಾಳ ಅಪ್ಪನೇ ಆದರೆ ದಣಿ ಇವತ್ತೇ ಆ ಮನೆಗೆ ಬೆಂಕಿ ಹಚ್ಚಿ ಬರುವೆ. ಆ ಮನೆಗೆ ಬೆಂಕಿ ಹಚ್ಚಿ ಆ ಬಿರಾಣಿ ನಾಯಿಗಳನ್ನು ಸುಟ್ಟು ಭಸ್ಮ ಮಾಡಿ ಅದರಲ್ಲೇ ಸುಟ್ಟಾಕಿ ಬಿಡು. ಅಂದಾಗ ತೀರಿಕೊಳ್ತದೆ ನನ್ನ ಸಾಲ ಮುನಿಸಿಕೊಂಡಿರುವಂತ ಸೇಡು. ಸತ್ಯಜೀತನನ್ನು ಕೊಂದ ಮಾತ್ರಕ್ಕೆ ಇಲ್ಲಿಲ್ಲ ಗೌಡ್ರೆ ನಮ್ಮ ಸೇಡು. ಸೇಡಿಗೆ ಸೇಡೆಮ್ಮೆ ಮೀನಿ ನಾಗರ ಹೆಡೆ ಎತ್ತಿ ಆಡಬೇಕಾದ್ರೆ ಇಂದು ರಾತ್ರಿ ಹೊತ್ತು ತಂದು ತೀರಿಸಬೇಕು ಆ ಸತ್ಯಜೀತನ ಹೆಂಡತಿಯನ್ನು. ಅಂದಾಗ ಬುದ್ಧಿ ಕಲಿಸಿದಂತಾಗುತ್ತೆ ಆ ಬಡಪಾಯಿ ನನ್ನ ಮಗನಿಗೆ.
ಹಿಡಿದರೆ ಕೈ ಬೇಡಿ ಏರಿಸಬೇಕು ಅವಳ ಮುಡಿಗೆ ಮಲ್ಲಿಗೆಯನ್ನು. ಗೌಡ್ರ ಅಂದ್ರೆ ಸಾಹೇಬ್ರ ಅನುಮತಿ ಬೇಕ್ರಲ್ಲ. ಎಂಬ 4 ಅಕ್ಷರವನ್ನು ಕಿತ್ತು ಒಗೆದು ಬಿಟ್ಟಿದ್ದೇನೆ ತಲಾಟಿ ಗೌಡ್ರ ಜೇಬಿನಲ್ಲಿ. ಆಗ ಪ್ರತಿಯೊಂದು ಹಳ್ಳಿಯ ರೆಕ್ಕೆಗಳೆಲ್ಲ ನನ್ನ ಕೈ ಮುಷ್ಟಿ ಆಗಬೇಕಲ್ಲ. ಮೊದಲಿಗೆ ಮುಗಿಲಿ. ಗೌಡನೆಂಬ ಓಂಕಾರದ ಬೀಡು ನೆಲೆಸಬೇಕಾದರೆ ಮೊದಲಿಗೆ ಮುಗಿಯಲಿ ಆ ಗಂಗಾ ಯಮುನೆಯರ ಶೀಲಹರಣ. ಇನ್ಸ್ಪೆಕ್ಟರ್, ಎಲ್ಲರ ಮೆಲ್ಲನೆನಿಸಿಕೊಂಡ ನಮ್ಮ ಗೌಡರಿಗೆ ಆ ಯಮುನೆಯನ್ನು ಹೊತ್ತು ತಂದಿದ್ದರೆ ನಾಯಾಗ್ರಿ ಆಗಲಿ ಕೊಡ್ಲಿಕ್ಕಾಳ. ಆ ಹೆಣ್ಣನ್ನು ಬೇಕಾದ ಪಂಜರದೊಳಗಿಟ್ಟರು ಸರಿ, ಒಂದೊಂದೇ ಆ ಪಂಜರದ ಒಂದೊಂದೇ ಹೆಸರನ್ನು ಕೆತ್ತು ಆ ಹೆಣ್ಣನ್ನು ಹೊತ್ತು ತಂದು ನಮ್ಮ ಗೌಡರಿಗೆ ಹಣ್ಣಿನಂತೆ ತಿನ್ನಬಡಿಸದಿದ್ದರೆ ನನ್ನ ಹೆಸರು ಕೊಡ್ಲಿಕ್ಕಾಳನೇ ಅಲ್ಲ. ಕೆಲಸ ತಲಾಟೆ ಮುಗಿಯೋದ್ರೊಳಗಾಗಿ ಇನ್ನೊಂದರಲ್ಲಿ ಹೊತ್ತು ಉರಿಯುತ್ತದೆ. ತಲಾಟೆ ನನ್ನ ಮನಸ್ಸಿನ ದಾವಾಗಿದೆ. ಮತ್ತೊಂದಿದೆಯಾ? ಈ ನಮ್ಮ ನಾಗ ಕಾಲದಿಂದ ಬೀದಿ ಪಾಲಾಗಿರುವ ಆ ಯಮುನೆ ಅವಳು ಎಲ್ಲೇ ಇದ್ರು ಅವಳನ್ನು ಎತ್ತಿಕೊಂಡು ಮಂಚಕ್ಕೆ ಹಾಕಿದಾಗಲೇ ಸಂಪೂರ್ಣವಾಗುತ್ತದೆ ಈ ಗೌಡನ ಕಪಟ ನಾಟಕ. ಗುಡ್. ಅಂತೂ ಆಸೆ ಎಂಬ ವಿಮಾನ ಏರಿದಂತೆ ಕಾಣುತ್ತದೆ. ಬೇಕಾದಷ್ಟು ಕೆಲಸ ಮಾಡಿಸಿಕೊಂಡಿರುವ ಈ ಗೌಡನ ಸತ್ತು ಮುರಿಯಬೇಕಾದರೆ ಎಂದು ರಾತ್ರಿ ಹೊತ್ತು ಏಳಬೇಕು ಇವನ ಮನೆಯಲ್ಲಿದ್ದ ಹಣ ಆಭರಣವನ್ನು. ಅಂದಾಗ ಬುದ್ಧಿ ಬರ್ತದೆ. ಈ ಸೊಕ್ಕಿನ ಕೋಣಕ್ಕೆ ಎಲ್ಲವನ್ನು ದೋಚಿಕೊಂಡು ಇವನಿಗಿಂತ ಮುಂಚಿತವಾಗಿ ನಾನು ಮಂಚವನ್ನು ಏರಬೇಕು. ಹಾ ಗೌಡ್ರ, ಇವತ್ತಿನ ಪಾರ್ಟಿ ಅಂತೂ ಚೆನ್ನಾಗಿ ಮುಡಿ ಬಂತಲ್ಲ. ಇದಕ್ಕೆಲ್ಲ ನಿಮ್ಮ ಸ್ನೇಹ ಸಹಕಾರವೇ ಕಾರಣವಲ್ಲವೇ? ಇದೇ ರೀತಿ ನಮ್ಮ ಸಾಹಸ ಮುಂದುವರಿಬೇಕಾದ್ರೆ ಆ ಸರ್ಕಾರವನ್ನೇ ನಮ್ಮ ಕೈವಶ ಮಾಡಿಕೊಳ್ಬೇಕು. ನಾಗರಾಜ್, ನಮ್ಮ ಕೈವಶ ಮಾಡಿಕೊಳ್ಬೇಕು. ಆ ಸದಾವಕಾಶ ದೊರೆಯುವ ಕಾಲ ತೀರ ಸಮೀಪ ಬಂದಿದೆ ತಿಳಿದುಕೊಳ್ಳಿ ಗೌಡ್ರೆ. ಅಂದ್ರೆ ನಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವ ದೊಡ್ಡ ರೌಡಿಗಳೇ ಕೆಲಸ ಮಾಡುತ್ತಿದ್ದಾರೆ. ಬೇಕಾದಷ್ಟು ಕೊಲೆಯಾದರೂ ದಕ್ಕಿಸಿಕೊಳ್ಳಲಿಕ್ಕೆ ನಮ್ಮ ಹತ್ತಿರ ಇನ್ಸ್ಪೆಕ್ಟರ್ ರವಿಯವರಿದ್ದಾರೆ. ಆದ ಕಾರಣ ಆಳುಗಳಿಗೆ ದೀಪಾವಳಿಯ ಬೋನಸ್ ಹಬ್ಬಕ್ಕೆ 1 ಲಕ್ಷ ಹಣ ಹಂಚಿಬಿಡೋಣ. ಆ ಆಳುಗಳು ನಮ್ಮ ಕೈ ಕೆಳಗೆ ಸಿಕ್ಕಾಗ ಇಡೀ ಸರ್ಕಾರವನ್ನೇ ನಡುಗಿಸಿ ಬಿಟ್ಟರಾಯ್ತು. ದೊಡ್ಡ ಐಡಿಯಾ. ಸ್ನೇಹಿತ ಅಂದ್ರೆ ಹೀಗಿರ್ಬೇಕು. ನಾಗರಾಜ್, ಇದೇ ಖುಷಿಗಾಗಿ ಮನೆಯಲ್ಲಿ ಒಂದು ದೊಡ್ಡ ಪಾರ್ಟಿನೇ ಏರ್ಪಾಡು ಮಾಡ್ತೇನೆ. ಬನ್ನಿ, ಎಲ್ಲರೂ ಹೋಗಿ ಮನೆಯಲ್ಲಿ ಪಾರ್ಟಿ ಮಾಡೋಣ. ಆಯ್ತು ಗೌಡ್ರೆ. ಆಯ್ತು, ನಡೀರಿ ಹೋಗೋಣ.